ಅಡ್ಡ ಮತದಾನ ಏನಿದೆ ಕಂಪನವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಪಕ್ಷಕ್ಕೆ ದ್ರೋಹ ಬಗೆದವರ ಪತ್ತೆಗೆ ಸರ್ಕಸ್ ಮಾಡಲಾಗ್ತಾ ಇದೆ. ಪರಿಷತ್ ಚುನಾವಣೆಯ ಎಲೆಕ್ಷನ್ನ ರಿಸಲ್ಟ್ ಏನಿದೆ ಅದು ಬಿಜೆಪಿಗೆ ಇನ್ನೂ ಕೂಡ ಆ ಶಾಕ್ನಿಂದ ಹೊರಗೆ ಬರ್ತಾನೆ ಇಲ್ಲ. ಯಾಕಂದ್ರೆ ಪಕ್ಷಕ್ಕೆ ದ್ರೋಹ ಬಗೆದಿದ್ದಾರೆ ಅದರಲ್ಲಿ. ಸೊ ಹಾಗಾಗಿ ಅವರ ಪತ್ತೆ ಆಗಬೇಕಲ್ವಾ, ಹಾಗಾಗಿ ಸರ್ಕಸ್ ಆಗ್ತಾ ಇದೆ. ಅಡ್ಡ ಮತದಾನಕ್ಕೆ ಅಮಿತ್ ಶಾ ಗರಂ ಆಗಿದ್ದಾರಂತೆ. ಸಿಟಿ ರವಿ ತಂಡದಿಂದ ಸತ್ಯ ಶೋಧನಾ ತಂಡ ಇದು. ಸಿಟಿ ರವಿ ನೇತೃತ್ವದ ತಂಡದಲ್ಲಿ ಪತ್ತೆ ಹಚ್ಚುವಂತ ಕೆಲಸ ಆಗ್ತಾ ಇದೆ. ಸೊ ಆದಷ್ಟು ಬೇಗ ವರದಿಯನ್ನು ಸಲ್ಲಿಸುವಂತೆ ವಿಜಯೇಂದ್ರಗೆ ಸೂಚನೆಯನ್ನ ನೀಡಲಾಗಿದೆ. ನಾಳೆಯೇ ದೆಹಲಿಗೆ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಹೋಗುವಂತ ಚಾನ್ಸಸ್ಗಳು ಕೂಡ ಇದೆ. ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಮಾಹಿತಿಯನ್ನು ಕೊಡಲಿದ್ದಾರೆ. ಅದಾದ ಮೇಲೆ ಅಮಿತ್ ಶಾ ಈಗಾಗಲೇ ಫುಲ್ ಗರಂ ಆಗಿದ್ದಾರಲ್ಲ ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಅಮಿತ್ ಶಾ ಅವರನ್ನು ಕೂಡ ಭೇಟಿಯಾಗಿ ವಿವರಣೆ ಕೊಡುವಂತಹ ಸಾಧ್ಯತೆ ಇದೆ. ಪಕ್ಷ ವಿರೋಧಿಗಳಿಗೆ ತಕ್ಕ ಉತ್ತರ ಕೊಡೋಕೆ ಸರ್ಕಸ್ ಕೂಡ ನಡೀತಾ ಇದೆ. ಒಂದ್ ಕಡೆ ಮಾತಿದೆ, ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅವರ ಉಚ್ಚಾಟನೆ ಆಗುವಂತಹ ಲಕ್ಷಣಗಳು ಕೂಡ ಇದೆ ಅನ್ನುವಂಥದ್ದು ಒಂದ್ ಕಡೆ. ಆದ್ರೆ ಬಟ್ ಈಗ ಎಕ್ಸಾಕ್ಟ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರು ಯಾರು ಅನ್ನುವಂಥದ್ದು ಗೊತ್ತಾಗಬೇಕಲ್ವಾ. ಆ ನಿಟ್ಟಿನಲ್ಲಿ ಸತ್ಯ ಶೋಧನಾ ಸಮಿತಿ ಏನಿದೆ, ಸಿಟಿ ರವಿ ಅವರ ನೇತೃತ್ವದ ತಂಡ ಈಗಾಗಲೇ ಯಾರು ಅಡ್ಡ ಮತದಾನ ಮಾಡಿದ್ದಾರೆ, ಉಂಡ ಮನೆಗೆ ಯಾರು ಎರಡು ಬಗ್ದಿದ್ದಾರೆ ನೋಡಿ, ಅವರನ್ನ ಹುಡುಕುವಂತ ಕೆಲಸದಲ್ಲಿ ನಿರತರಾಗಿದ್ದಾರೆ. ಈಗಾಗಲೇ ಹೈಕಮಾಂಡ್ ಕೂಡ ಗರಂ ಆಗಿರುವಂಥದ್ದು. ಸೊ ಯಾಕಾಗಿ ಹಿಂಗಾಯ್ತು, ಯಾರು ದ್ರೋಹವನ್ನ ಬಗೆದ್ರು ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಡಿ ಆದಷ್ಟು ಬೇಗ ಅಂತ ಹೇಳಿಕೊಂಡು ಬಿಜೆಪಿಯ ರಾಜ್ಯಾಧ್ಯಕ್ಷ ಹಾಗೇನೆ ವಿಪಕ್ಷ ನಾಯಕ ಇವರಿಬ್ಬರಿಗೂ ಕೂಡ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅವರ ಹೆಸರುಗಳ ಸಮೇತ ಯಾಕಾಗಿ ಈ ರೀತಿ ಮಾಡಿದ್ರು ಅನ್ನೋದ್ರ ಬಗ್ಗೆ ವರದಿಯನ್ನ ಕೊಡಿ ಅಂತ ಹೇಳಿಕೊಂಡು ಸ್ಪಷ್ಟನೆ ಕೇಳಿದ್ದಾರೆ. ಪರಿಷತ್ನ ಚುನಾವಣೆಗೂ ಮುನ್ನ ಆಗಿದ್ದ ಮಹತ್ವದ ಬೆಳವಣಿಗೆ, ಪರಿಷತ್ನ ಚುನಾವಣೆಗೂ ಮುನ್ನ ಆಗಿರುವಂತಹ ಡೆವಲಪ್ಮೆಂಟ್ ಇದು ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು ಬಿಜೆಪಿಯ ಶಾಸಕ ಉದಯ್ ಗರುಡಾಚಾರ್. ಎಲೆಕ್ಷನ್ಗೆ ಇನ್ನೇನು 2 ದಿನ ಇರಬೇಕು. 2 ದಿನಗಳ ಹಿಂದೆಯಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಗರುಡಾಚಾರ್ ಅವರು ಭೇಟಿಯಾಗಿ ಬಂದಿದ್ರು. ನ್ಯೂಸ್ 18ಗೆ ಆ ಎಕ್ಸ್ಕ್ಲೂಸಿವ್ ಫೋಟೋ ಸಿಕ್ಕಿದೆ. ಉದಯ್ ಗರುಡಾಚಾರ್ ಅವರು ಸಿಎಂ ಅವರನ್ನ ಭೇಟಿ ಮಾಡಿರುವಂಥದ್ದು. ಅದು ಕೂಡ ಈ ಒಂದು ಪರಿಷತ್ ಚುನಾವಣೆಯ ಸಂದರ್ಭದಲ್ಲಿ ಭೇಟಿ ಮಾಡಿದಾರಲ್ಲ, ಸಾಕಷ್ಟು ಕುತೂಹಲಕ್ಕೆ ಚರ್ಚೆಗೆ ಈ ಒಂದು ಭೇಟಿ ಎಡೆ ಮಾಡಿಕೊಡ್ತಾ ಇದೆ. ಇವರು ಏನಾದ್ರೂ ಇಲ್ಲಿ ಅಡ್ಡ ಮತದಾನ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗೇ ಆಗುತ್ತೆ. ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ದಕ್ಕೆ ಶಾಸಕ ಉದಯ್ ಗರುಡಾಚಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ನನಗೆ ಎಲ್ಲಾ ಪಕ್ಷದವರು ಸ್ನೇಹಿತರು. ಶಾಸಕರಾಗಿರುವಾಗ ಸಿಎಂ ಭೇಟಿ ಮಾಡೋದು ಸಹಜ. ಹೊಸದಾಗಿ ಸಿಎಂ ಆಗಿದ್ದಾರೆ, ಅವರು ವಿಶ್ ಮಾಡುವಂಥದ್ದು ಸಹಜ. ಸೊ ಅಡ್ಡ ಮತದಾನದ ವಿಚಾರಕ್ಕೆಲ್ಲ ಹೋಲಿಸಬಾರ್ದು, ಅದಕ್ಕೆ ಕಂಪೇರ್ ಮಾಡಬಾರ್ದು. ಬಿಜೆಪಿ ಪಕ್ಷದಲ್ಲಿ ನಾನು ಶಿಸ್ತಿನಿಂದಲೇ ಇದ್ದೀನಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದಾದ್ಮೇಲೆ ಈಗ ಧರ್ಮಸ್ಥಳದಲ್ಲಿ ನಾವು ಸಭೆ ಮಾಡ್ತೀವಿ ಅಂತ ವಿಜಯೇಂದ್ರ ಹೇಳಿದಾರಲ್ಲ, ಸೊ ಧರ್ಮಸ್ಥಳಕ್ಕೆ ಕರೆದ್ರೆ ನಾನು ಹೋಗಿ ಬರ್ತೀನಿ ಅಂದ್ರೆ ಆಣೆ ಪ್ರಮಾಣಕ್ಕೂ ನಾನು ಸಿದ್ಧ ಇದ್ದೀನಿ ಅಂತ. ಆಣೆ ಮಾಡಿ ಅಂತ ಹೇಳಿದ್ರೆ ನಾನು ಆಣೆ ಮಾಡ್ತೀನಿ ಅಂತ ಹೇಳ್ಕೊಂಡು ಶಾಸಕ ಉದಯ್ ಗರುಡಾಚಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಬಗ್ಗೆ ಯಡಿಯೂರಪ್ಪ BY ವಿಜಯೇಂದ್ರಗೂ ಗೊತ್ತಿದೆ. ಪಕ್ಷಕ್ಕೆ ದ್ರೋಹ ಬಗೆಯುವಂತ ಕೆಲಸವನ್ನ ನಾನು ಮಾಡಲ್ಲ ಅಂತ ಹೇಳ್ಕೊಂಡು ಸ್ಪಷ್ಟನೆ ಕೊಟ್ಟಿದ್ದಾರೆ. ಗರುಡಾಚಾರ್ ಅವರನ್ನ ನಮ್ಮ ಪ್ರತಿನಿಧಿ ಕೃಷ್ಣ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಜೊತೆಗೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರತಕ್ಕಂಥ ಉದಯ್ ಗರುಡಾಚಾರ್ ಅವರು ಇದ್ದಾರೆ. ಸರ್, ಈಗಾಗಲೇ ನಿಮ್ಮ ಪಕ್ಷದಲ್ಲಿ ಕ್ರಾಸ್ ವೋಟಿಂಗ್ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಈ ಒಂದು ವಿಚಾರವಾಗಿ ಈ ಒಂದು ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಿ? ಸ್ವಾಮಿ, ನಮ್ಮ ವಿಚಾರದಲ್ಲಿ ಕ್ರಾಸ್ ವೋಟಿಂಗು ನ ಭೂತೋ ನ ಭವಿಷ್ಯತಿ ಅಂತ ಹೇಳ್ತೀವಿ. ಅಂದರೆ ಹಿಂದೆ ಯಾರು ಮಾಡಿಲ್ಲ, ಮುಂದೆ ನಾವು ಮಾಡೋದಿಲ್ಲ. ಆಯಿತಾ? ಕ್ರಾಸ್ ವೋಟಿಂಗ್ ಯಾರು ಮಾಡ್ತಾರೆ ಅಂದರೆ ಬೇರೆ ರೀತಿ ಮಾಡೋರು ಮಾಡ್ತಾರೆ. ಈ ಬೆಳವಣಿಗೆ ಸಾಮಾನ್ಯವಾಗಿ ಆದಂಥ ಸಂದರ್ಭದಲ್ಲಿ ಏನಾದರೂ ಫೋಟೋ ಮತ್ತೊಂದು ಗೀತವನ್ನು ಚೆಕ್ ಮಾಡ್ತಾರೆ. ಈಗ ಮೊನ್ನೆ ದಿನ ಈ ಒಂದು ಬೆಳವಣಿಗೆ ಆಗೋಕ್ಕೆ ಮುಂಚಿತವಾಗಿ ನೀವು ಮುಖ್ಯಮಂತ್ರಿಗಳನ್ನ ಭೇಟಿಯನ್ನು ಮಾಡಿದ್ರಿ. ಅದು ಸಹಜವಾಗಿಯೇ ಇದು ಬೇರೆ ರೀತಿಯಿಂದ ಚರ್ಚೆಗೆ ಗ್ರಾಸ ಆಗುತ್ತೆ ಸರ್. ಅದ್ರ ಬಗ್ಗೆ ಸ್ಪಷ್ಟನೆ ಕೊಡೋದಾದರೆ? ಅಲ್ಲ, ನಿಮಗೆ ಒಂದು ಹೇಳ್ತೀನಿ ಕೇಳಿ. ನಾವು ಪಕ್ಷದಲ್ಲಿ ಪ್ರಾಮಾಣಿಕವಾಗಿದ್ದೀವಿ. ಆಮೇಲೆ ಎಷ್ಟು ಜನರಿದ್ದಾರೆ ನಮ್ಮಲ್ಲಿ. ಈಗ ಸ್ನೇಹ ಪ್ರೀತಿ ವಿಶ್ವಾಸ ಇಟ್ಕೊಳ್ಳೋದು ಒಂದು ಕಡೆ. ಆಮೇಲೆ ನೋಡಿ, ಸಿದ್ದರಾಮಣ್ಣ ಅವರಾಗಲಿ ಅಥವಾ DK ಶಿವಕುಮಾರ್ ಅವರಾಗಲಿ ಯಾರಾನ ಆಗಲಿ ಪಾರ್ಟಿಗೆ ಬಾರಪ್ಪ ಅಂತ ಅವ್ರು ಯಾವತ್ತೂ ಹೇಳಿಲ್ಲ. ಆಯಿತಾ? ಅವ್ರೇನು ಹೇಳ್ತಾರೆ, ನೋಡಪ್ಪ ನಿನ್ನ ಪಕ್ಷ ನಿನಗೆ, ನಮ್ಮ ಪಕ್ಷ ನಮಗೆ. ಹಿಂಗಿದ್ದಾಗ ಏನೇ ಮಾಡು, ಒಳ್ಳೆ ಕೆಲಸ ಮಾಡು, ಕಾನೂನು ಚೌಕಟ್ಟಲ್ಲಿ ಇರು, ಅದನ್ನು ಹೇಳಿದ್ರು ಅವರು. ಕಾನೂನು ಚೌಕಟ್ಟಲ್ಲೇ ಇದ್ದೀವಿ ಸರ್, ನಾವೆಲ್ಲ ಹೋಗ್ತೀವಿ ಆಚೆ ಕಡೆ.
ಈಗ ನಿಮ್ಮ ನಾಯಕರಿಗೆ ಹೇಳ್ತಾ ಇದ್ದಾರೆ 63 ಜನ ಶಾಸಕರ ಮೇಲೆ ಕೂಡ ಅನುಮಾನ ಬರುವಂಥ ಒಂದು ಬೆಳವಣಿಗೆ ನಡೀತಾ ಇದೆ, ಹಾಗಾಗಿ ನಾವು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಬೇಕು ಅನ್ನೋ ಮಾತನ್ನ ಈಗ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಹೇಳಿದ್ದಾರೆ. ಸರ್, ನೀವು ಹೋಗ್ತೀರಾ ಆಣೆ ಪ್ರಮಾಣ ಮಾಡೋದಕ್ಕೆ? ಸ್ವಾಮಿ, ನಾನು ಪರಮೇಶ್ವರನ ಪರಮ ಭಕ್ತ, ಆಯಿತಾ. ಈಗ ನನಗೆ ಯಾವತ್ತೂ ಪಾಪ ನಮ್ಮ ವಿಜೇಂದ್ರ ಹೇಳಿಲ್ಲ, ಯಾಕಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತು ಹಿಂದೆ ಮಾಡಿಲ್ಲ ಮುಂದೆ ಮಾಡೋಕ್ಕಾಗಲ್ಲ. ನಾನು ಒಂದು ಪಾರ್ಟಿಗೆ ಒಂದು ಪಕ್ಷದಲ್ಲಿ ಸೇರಿದ ಮೇಲೆ ದಿ ಕ್ವೆಶ್ಚನ್ ಆಫ್ ಡೂಯಿಂಗ್ ಸಮಥಿಂಗ್ ಎಲ್ಸ್ ಡಸಂಟ್ ಅರೈಸ್. ಅಲ್ಲಿ ಈಗ ಶಾಸಕಾಂಗ ಪಕ್ಷ ಸಭೆಯನ್ನು ಕೂಡ ಕರೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಸರ್ ಧರ್ಮಸ್ಥಳದಲ್ಲಿ. ಅಲ್ಲ, ನನ್ನನ್ನೇ ನನ್ನ ಕರೆದ್ರೆ ಹೋಗಿ ಬರ್ತೀನಿ. ಏನು ನಾನು, ಯಾಕಂದ್ರೆ ನಾನು ಪರಮೇಶ್ವರನ ಪರಮ ಭಕ್ತ, ಹೋಗಿ ಶಿವ ಅಂದ್ಬಿಟ್ಟು ಬರೋದು ಅಷ್ಟೇ. ಅವ್ರಿಗೆಲ್ರಿಗೂ ಗೊತ್ತಿದೆ ಇವನು ಈ ಥರದವನಲ್ಲ ಅಂತ. ಇದಿಷ್ಟು ಉದಯ ಗರುಡಾಚಾರ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಾನು ಅಡ್ಡ ಮತದಾನ ಮಾಡಿಲ್ಲ, ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದಾರೆ. ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಚಂದ್ರು ಲಮಾಣಿ ಅವರ ಹೆಸರು ಕೂಡ ಕೇಳಿ ಬಂತು. ಅಡ್ಡ ಮತದಾನ ಇವರು ಕೂಡ ಮಾಡಿರಬಹುದು ಅಂತ ಊಹಾಪೋಹಗಳು, ಚರ್ಚೆಗಳು ಕೂಡ ಶುರುವಾಗಿತ್ತು. ಸೊ ಅದಕ್ಕೆ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ನಾನು ಪ್ರಾಮಾಣಿಕವಾಗಿ ಮತವನ್ನ ಹಾಕಿದ್ದೀನಿ, ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡೋಕೆ ನಾನು ಸಿದ್ಧ. ಈಗ ಎಲ್ಲರೂ ಕೂಡ ಒಂದೇ ಹೇಳ್ತಿರೋದು, ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಕ್ ನಾನು ಸಿದ್ಧ, ನಾನು ಬರ್ತೀನಿ ಅಂತ ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಾದರೂ ಸಾಬೀತಾದ್ರೆ ನಾನು ರಾಜೀನಾಮೆ ನೀಡೋಕೆ ಸಿದ್ಧ, ನನ್ನ ಮೇಲೆ ಷಡ್ಯಂತ್ರ ನಡೀತಾ ಇದೆ, ಕೆಲವು ಕಾಂಗ್ರೆಸ್ ನಾಯಕರ ಕೈವಾಡ ಇದರಲ್ಲಿದೆ ಅಂತ ಹೇಳ್ಕೊಂಡು ಚಂದ್ರು ಲಮಾಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉದಯ ಗರುಡಾಚಾರ್ಯ ಅವರು DK ಶಿವಕುಮಾರ್ ಅವರನ್ನ ಭೇಟಿಯಾದ್ರು. ಆ ಫೋಟೋ ಈಗ ಬಾರಿ ಹಲ್ಚಲ್ ಸೃಷ್ಟಿಯಾಗ್ತಿದೆ. ಅವರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಇತ್ತ ಚಂದ್ರು ಲಮಾಣಿ ಅವರು ಕೂಡ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥ ಒಂದು ಹೇಳಿಕೆಗಳು, ಒಂದಷ್ಟು ಚರ್ಚೆಗಳು, ಊಹಾಪೋಹಗಳ ನಡುವೆ ಚಂದ್ರು ಲಮಾಣಿ ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಿದ್ದಾರೆ. ನನ್ನ ರಾಜೀನಾಮೆನೇ ಕೊಡಲಿಕ್ಕೆ ನಾನು ರೆಡಿ ಇದ್ದಾಗ ಯಾವ ದೇವರ ಹತ್ರ ಪ್ರಮಾಣ ಮಾಡಂದ್ರೂ ಮಾಡಲಿಕ್ಕೆ ನಾನು ಸಿದ್ಧದ್ದೀನಿ. ಅದರಲ್ಲಿ ಯಾವುದೂ ಸಂಶಯ ಇಲ್ಲ. ನಾವು ಆ ಸಂಶಯ ಇಟ್ಕೊಂಡು ನಾವು ಮಾಡುವಂಥದ್ದೇನೂ ಇಲ್ಲ. ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬರೋಕ್ಕೆ ರೆಡಿ. ನಾನು ಅಲ್ಲಿ ಬಂದು ಅವ್ರು ಪ್ರಮಾಣ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಅವರು ಯಾವ ಧರ್ಮಸ್ಥಳ ಅಲ್ಲ, ಯಾವ ದೇವಸ್ಥಾನಕ್ಕೆ ಕರೆದ್ರು ನಾನು ಹೋಗಿ ಆಣೆ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ. ಯಾಕಂದರೆ ಇದು ಯಾರೋ ಮಾಡಿದ ತಪ್ಪನ್ನು ನಮ್ಮ ಮೇಲೆ ಎತ್ತು ಹಾಕ್ತಿದ್ದಾರೆ ಅಂತೇಳಿ ಇದು ಬರ್ತಾ ಇರೋದು. ನಾವು ತಪ್ಪು ಮಾಡಿಲ್ಲ, ಅದನ್ನು ಯಾವ ರೀತಿ ಆದರೂ ನಾನು ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಈ ಒಂದು ವಿಷಯವನ್ನು ಬಿಟ್ಟು ಇಲ್ಲಿ ಕ್ಷೇತ್ರದಲ್ಲಿ ನಮಗೆ ಡ್ಯಾಮೇಜ್ ಮಾಡುವಂಥ ಕೆಲಸ ಆಗಬಾರ್ದು ಅನ್ನೋದು ನನ್ನ ವಿನಂತಿ. ಇನ್ನು ಈ ಒಂದು ಕ್ರಾಸ್ ವೋಟಿಂಗ್ ಬಗ್ಗೆ ಬಿಜೆಪಿಯ ನಾಯಕರು ಏನು ಹೇಳ್ತಾರೆ ಬನ್ನಿ ನೋಡ್ಕೊಂಬರೋಣ. ಅಡ್ಡ ಮತದಾನದ ವಿಚಾರ ನಾವೆಲ್ಲರೂ ಆತ್ಮಾವಲೋಕನ ಮಾಡುವಂಥ ವಿಚಾರ. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ರೀತಿಯ ಹೆಜ್ಜೆಗಳನ್ನ ಇಡುವಂಥದ್ದು ನಾವು ತಿಳ್ಕೊಳ್ಳೋದು ಅವಶ್ಯಕತೆ. ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಕಂಡು ಹಿಡಿಲಕ್ಕೆ ಧರ್ಮಸ್ಥಳದಲ್ಲಿ ಹೋಗಿ ಆಣೆ ಪ್ರಮಾಣ ವಚನ ಮಾಡಿದ್ರು ಕೂಡ ಏನು ತಪ್ಪೇನಿಲ್ಲ, ಅದರಲ್ಲಿ ಏನು ತಪ್ಪೈತೆ. ಅಧ್ಯಕ್ಷರು ನಮಗೆಲ್ಲರಿಗೂ ಅಧ್ಯಕ್ಷರು ಅವರು, ಹಾಗಾಗಿ ಅವ್ರು ತೆಗೆದುಕೊಂಡಂಥ ಏನು ಸ್ಟೆಪ್ಸ್ ಅದಾವು ಅದಕ್ಕೆ ನಾವೆಲ್ಲರೂ ಒಪ್ತೇವೆ. ಅಲ್ಲ, ನಾ ಈಗ ಆಲ್ರೆಡಿ ಹೇಳ್ದಂಗೆ ಇದು ನಮ್ಮದು ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂಥ ಸಮಯ. ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಂಡು ಎಲ್ಲಿ ತಪ್ಪಾಗ್ತೇವೆ, ಎಲ್ಲಿ ಸುಧಾರಿಸ್ಕೋಬೇಕಾಗೈತಿ ಅದನ್ನು ನಾವು ಮಾಡ್ಕೊತೇವೆ. ಅಲ್ಲ, ಅದೆಲ್ಲ ಇವು ಹೈಕಮಾಂಡ್ದವ್ರು ಯಾವಾಗ ಸೂಕ್ತ ಸಮಯದಲ್ಲಿ ಏನು ಮಾಡ್ಬೇಕು ಅದನ್ನು ಮಾಡ್ತಾರೆ. ಅದ ವಿಚಾರ ಈಗೇನಿಲ್ಲ. ಪಕ್ಷದಲ್ಲಿ ಗೊಂದಲ ಇರುವಂಥದ್ದು ನಿಜಾನ ಸರ್? ನೋಡ್ರಿ, ಅದೆಲ್ಲರಿಗೂ ಗೊತ್ತಿದ್ದೈತಿ. ಪಕ್ಷದಲ್ಲೇನು ಮತ್ತೆ ಈಗ 11 ಮತ ಟೋಟಲ್ ಇಂಡಿಯಾದಿಂದ ಆ ಕಡೆ ಹೋಗಿದಾವ ಅಂತಂದ್ರೆ ನಾವು ಅದ್ರ ಬಗ್ಗೆ ವಿಚಾರ ಮಾಡ್ಕೋಬೇಕು ನಾವೆಲ್ಲರೂ. ಈಗ ಅದೊಂದು ಸಮಿತಿ ಮಾಡಿದ್ದೀವಿ. ಸಮಿತಿ ರಿಪೋರ್ಟ್ ಇಂಪಾರ್ಟೆಂಟು. ಆ ರಿಪೋರ್ಟ್ ಬಂದ ಮೇಲೆ ವರಿಷ್ಠರ ಆದೇಶದಂತೆ ಮುಂದಿನ ಕ್ರಮಗಳನ್ನು ಜರುಗಿಸ್ತಾರೆ. ಇಷ್ಟು ಮಾತ್ರ ನನಗೆ ಗೊತ್ತಿರೋದು. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೆ ಅಡ್ಡ ಮತದಾನ ಹಾಕಿದ ಬಗ್ಗೆ ಮಾಹಿತಿ ಸಿಕ್ಕಿದ್ದು 100% ಸತ್ಯ. CT ರವಿ ನೇತೃತ್ವದಲ್ಲಿ ಅದು ಯಾರು ಹಾಕಿದ್ದಾರೆ ಅಂತ ತನಿಖೆ ಮಾಡಿ ವರದಿ ಕೊಡಿ ಅಂತ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಅವರ ವರದಿ ಬಂದ ತಕ್ಷಣ ಯಾರೇ ಆದರೂ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಕುದುರೆ, ಕತ್ತೆ, ಆನೆ ಅಂಥದ್ದು ನಾನು ಹೇಳೋದಿಲ್ಲ. ಚರ್ಚೆ ಈಗ ಚರ್ಚೆ ನಮ್ಮ ಮುಂದೆ ಅಡ್ಡ ಮತದಾನ ಹಾಕಿದ್ದಾರೆ, ನೀವೇನು ಮಾಡ್ತೀರಿ ಅಂತೇಳಿ CT ರವಿ ನೇತೃತ್ವದಲ್ಲಿ ಕಮಿಟಿ ಮಾಡಿದ್ದೇವೆ. ವರದಿ ಬಂದ ತಕ್ಷಣ ರಾಜ್ಯಾಧ್ಯಕ್ಷರು ಕ್ರಮ ತೆಗೆದುಕೊಳ್ತೇನೆ ಅಂತ ಘೋಷಣೆ ಮಾಡಿದ್ದಾರೆ. ನಮಗಿಂತ ನಮ್ಮ ಕೇಂದ್ರದ ನಾಯಕರು, ರಾಜ್ಯ ನಾಯಕರು ಯಾವ ತೀರ್ಮಾನ ತಗೊಳ್ತಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿಲ್ಲ. ಏನೇ ತೀರ್ಮಾನ ತಗೊಂಡ್ರು ಕೂಡ ನಾವು ಪಕ್ಷವನ್ನ ತಾಯಿ ಅಂತ ಸ್ವೀಕಾರ ಮಾಡಿರೋರು. ಆ ತಾಯಿ ಅಂದ್ರೆ ಪಕ್ಷದ ನೇತೃತ್ವ ಏನು ಹೇಳುತ್ತೆ ಅದನ್ನ ಇಷ್ಟು ವರ್ಷಗಳ ಕಾಲ ಕೇಳ್ಕೊಂಡ್ ಬಂದಿರೋರು. ಈಗಲೂ ನಾವು ಅದನ್ನೇ ಕೇಳಿರೋದು. ಪಾರ್ಟಿ ಯಾರಿಗೆ ಓಟ್ ಹಾಕಬೇಕು ಅಂತ ಹೇಳಿದ್ರೆ ಅವ್ರಿಗೆ ಓಟ್ ಮಾಡಿದ್ದೇವೆ ನಾವು. ಒಬ್ಬ ಕಾರ್ಯಕರ್ತ ಪಾರ್ಟಿಯನ್ನ ತಾಯಿ ಅಂತ ಸ್ವೀಕಾರ ಮಾಡಿದ್ರೆ ತಾಯಿಗೆ ದ್ರೋಹ ಮಾಡುವಂತ ಕೆಲಸ ಯಾವುದೇ ಒಬ್ಬ ಕಾರ್ಯಕರ್ತನು ಮಾಡಬಾರ್ದು, ಚುನಾಯಿತ ಪ್ರತಿನಿಧಿನೂ ಮಾಡಬಾರ್ದು.
ಹಾಗಾಗಿ ಪಕ್ಷದ ಕಾರ್ಯಾಲಯನಿಗೆ ನಮಗೆ ದೇವಾಲಯ. ಆ ಕಾರ್ಯಾಲಯದೊಳಗೆ ಕೂತು ಚರ್ಚೆಯನ್ನು ಮಾಡಿ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕಾಣಿಸ್ಬೇಕು ಅನ್ನೋಂಥದ್ದು ನನ್ನ ಅಭಿಪ್ರಾಯ ಇದೆ. ಧರ್ಮಸ್ಥಳಕ್ಕೆ ಹೋಗಬೇಕು, ಅಲ್ಲೇ ಶಾಸಕಾಂಗ ಪಕ್ಷ ಸಭೆ ಕರಿತೀವಿ ಅಂತ ನಮ್ಮ ರಾಜ್ಯ ಅಧ್ಯಕ್ಷರು ಹೇಳಿದ್ದಾರೆ ಅಂತ ತಾವೆಲ್ಲ ಹೇಳ್ತಾ ಇದ್ದೀರಾ. ಅಲ್ಲೇ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯ ಇದೆ ಧರ್ಮಸ್ಥಳದಲ್ಲೂ ಕೂಡ, ಅಲ್ಲೇ ಮಾಡಿ. ಆ ಎಲ್ಲ ಸಂಗತಿಗಳು ಎಲ್ಲಿ ತೀರ್ಮಾನ ಆಗಬೇಕು ಅಂತ ಹೇಳಿದ್ರೆ ಮೊದಲು ಕಾರ್ಯಾಲಯದಲ್ಲಿ ಆಗಬೇಕು, ಆಮೇಲೆ ಉಳಿದಂತೆ ಎಲ್ಲ ಸಂಗತಿಗಳು. ಅವ್ರಿಗೇನು ಗಲ್ಲಿಗೆ ಹಾಕಕ್ಕೆ ಆಗಲ್ಲ, ಪಾರ್ಟಿಯಿಂದ ಸಸ್ಪೆಂಡ್ ಮಾಡಬೇಕಾಗತ್ತೆ. ಎಲ್ಲ ಶಾಸಕರಿಗೂ ಗುಮಾನಿ, ಮಾಧ್ಯಮದಲ್ಲಿ ಒಂದೊಂದು ಹೆಸರುಗಳು ಒಂದೊಂದು ರೀತಿಯಲ್ಲಿ ಬರ್ತಾ ಇರುವಂಥ ಈ ಹಿನ್ನೆಲೆಯಲ್ಲಿ ಇಡೀ ಹಿಂದೂ ಧರ್ಮ ಮತ್ತು ನಾವೆಲ್ಲರೂ ಭಕ್ತಿಯಿಂದ ಮತ್ತು ಅಲ್ಲಿ ಹೋದರೆ ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಪವಿತ್ರವಾದ ಕ್ಷೇತ್ರ ಅಂದರೆ ಅದು ಧರ್ಮಸ್ಥಳದ ಮಂಜುನಾಥನ ಸ್ಥಳ. ಭಾಳ ಒಳ್ಳೆಯದು ತೀರ್ಮಾನ ಮಾಡಿರೋದು. ಅಲ್ಲಿಗೆ ಕರ್ಕೊಂಡೋಗಿ ಮಾತಾಡಿಸ್ಬೇಕು ಅಥವಾ ಅಲ್ಲಿ ಸತ್ಯವನ್ನು ಹೇಳಿಸ್ಬೇಕು ಅನ್ನುವಂಥದ್ದು, ಇದನ್ನು ನಾನು ಸ್ವಾಗತವನ್ನು ಮಾಡ್ತೀನಿ.